ಸರಿಯಾಗಿ ಹೇಳ್ದೆ ವಂದನ. ಜೆ.ಪಿ. ಬಾಬನ್ ತಾಯಾಗಿ ಈ ಮನೆ ಹಿರಿಯರಾಗಿ ಜೆ.ಪಿ. ಬಾಬಾ ಗೆಲ್ಲಿ ಅಂತ ಬೇಡ್ಕೊಳ್ಳೋದು ಬಿಟ್ಟು ಆ ಭಾರ್ಗವಿ ಪರ ನಿಂತಿದ್ದಾರೆ. ಇಷ್ಟೊತ್ತಿಗೆ ಒಳಗಡೆ ಏನ್ ನಡೆದಿರ್ಬೋದು? ಅಳಿವೆ ಕಿಟಕಿಲ್ ನೋಡಿ ಹೇಳ. ಮತ್ತಿನ್ನೇನ್ ಅಳಿವಯ್ಯ, ಒಳಗಡೆ ಹೋಗೋದ್ ಬಿಟ್ಟು ಹೊರಗಡೆನೆ ಕೊಂಡ್ಕೊಂಡ್ ನಿಂತ್ರೆ ಹೆಂಗ್ ಗೊತ್ತಾಗುತ್ತೆ? ಹೋಗೋಣ ನಡಿ. ಮಾವ ಬರ್ಬೇಡ ಅಂದಿದ್ರಲ್ಲ. ಓ ಅಳಿಮಯ್ಯ, ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು ಅಂದ್ರೆ ಹೇಗೆ ಅಳಿಮಯ್ಯ? ನಿಂದೊಳ್ಳೆ ಪಜಿತಿ ಆಗೋಯ್ತು. ಅದ್ಗೆ ಏನ್ ನೀವು ಯಾವತ್ತು ಕೋರ್ಟಿಗೆ ಬರ್ದಿರೋರು ಇವತ್ ಬಂದಿದ್ದೀರಾ? ಅದು ಇವತ್ತು ಭಾರ್ಗವಿಗೆ ತುಂಬಾ ಮುಖ್ಯವಾದ ದಿನ ಅಲ್ವೇನೋ. ಅವಳು ವಾದ ಮಾಡೋದನ್ನ ನಾನು ನೋಡ್ಬೇಕು ಅನ್ಸ್ತು, ಅದಕ್ಕೆ ಬಂದೆ. ಕೊಟ್ಟೋಯ್ತು. ಒಬ್ಳೆ ಬಂದಿಯಮ್ಮ? ಹೌದು. ಯಾಕೆ? ಸುಮ್ಮನೆ ಕೇಳಿದೆ. ಒಳಗಡೆ ನಿಮ್ಮ ಅಪ್ಪ ಇದ್ದಾರೆ. ಅಪ್ಪ ಬಂದಿದಾರಾ? ಇಂಥ ಟೈಮಲ್ಲಿ ಅಪ್ಪ ಬಂದಿದ್ದು ಒಳ್ಳೇದೇ ಆಯ್ತು ಅರ್ಜುನ್. ಭಾರ್ಗವಿಗೆ ಅಪ್ಪ ಅಂದ್ರೆ ತುಂಬಾ ಇಷ್ಟ. ಅಪ್ಪಂಗೂ ಅಷ್ಟೆ. ಭಾರ್ಗವಿ ಅಂದ್ರೆ ನನ್ಗಿಂತ ಒಂದ್ ಕೈ ಜಾಸ್ತಿನೇ ಇಷ್ಟ. ಇವತ್ತು ಭಾರ್ಗವಿ ವಾದ ಮಾಡೋದನ್ನ ನೋಡಿ ಕಣ್ ತುಂಬ್ಕೊಳ್ಳಿ. ಈ ದಿನ ಅವ್ರಿಗೆ ಯಾವಾಗ್ಲೂ ನೆನ್ಪಿರೋ ಹಾಗಾಗತ್ತೆ, ನೋಡ್ತಿರು. ಹೌದು, ಅದಕ್ಕೆ ಭಾರ್ಗವಿ ಗೆಲ್ಬೇಕು, ಅದೇ ನಮ್ಮೆಲ್ಲರೂ ಆಸೆ. ಸರಿ, ನಾನು ಒಳಗಡೆ ಹೋಗ್ತೀನಿ. ಏಯ್ ಮಾವ, ಅಳಿಮಯ್ಯ ಏನಾಯ್ತು? ಇವಾಗ ಒಬ್ರು ಹೋದ್ರಲ್ಲ ಮುಸ್ಕಾಕೊಂಡು, ಅವ್ರನ್ನ ಎಲ್ಲೋ ನೋಡ್ದೀನಿ ಅಂತ ಅನ್ಸ್ತಿದೆ. ಅಳಿಮಯ್ಯ ತಪ್ಪು ನಿಮ್ದಲ್ಲ ಕಣೋ, ಕತೆದು. ಈ ಕತೆಲಿ ಯಾರೇ ಮುಸುಗಾಕೊಂಡು ಹೋದ್ರು ನಿನಗೆ ಒಂದೇ ತರನೇ ಕಾಣಿಸ್ತಾರೆ. ಅಪ್ಪ ನೋಡು, ಕೋರ್ಟ್ ಮುಗಿಯೋದು ಇನ್ನೂ ತಡ ಆಗತ್ತೆ, ಒಂದ್ ಟೀ ಹಾಕೊಂಬರನ ಬಾ. ಅಲ್ಲ ಮಾವ. ಅಯ್ಯೋ ಪಾಪ ನೀನು, ಮುಸುಕು ಅನ್ಕೊಂಡ್ ನೀನು. ಏನಜ್ಜಿ, ದೇವ್ರ ಹತ್ರ ತುಂಬಾ ಗಟ್ಟಿಯಾಗಿ ಏನೋ ಬೇಡ್ಕೋತಾ ಇರೋ ಆಗಿದೆ. ಒಬ್ರು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಅಡ್ಡಿ ಮಾಡಬಾರ್ದು ಅನ್ನೋ ಸಾಮಾನ್ಯ ಜ್ಞಾನನೂ ಇಲ್ವಾ ನಿನಗೆ? ಓ, ನಾನ್ ಬಂದ್ಮೇಲೆ ನಿಮ್ಗೂ ನಿಮ್ ದೇವ್ರಿಗಿರೋ ಬ್ಲೂಟೂತ್ ಕನೆಕ್ಷನ್ ಲಾಸ್ ಆಯ್ತಾ? ಸಾರಿ. ಏನ್ ಮಾಡೋದಜ್ಜಿ, ನೀವು ಅದೆಷ್ಟೇ ಬೇಡ್ಕೊಂಡ್ರು ವೇಸ್ಟ್. ಇವತ್ತು ಆ ಭಾರ್ಗವಿನ ಕಾಪಾಡಕ್ಕೆ ಆ ನಿಮ್ ದೇವ್ರ ಕೈಯಲ್ಲೂ ಸಾಧ್ಯ ಇಲ್ಲ. ಸರಿಯಾಗಿ ಹೇಳ್ದೆ ವಂದನ. ಜೆ.ಪಿ. ಬಾಬನ್ ತಾಯಾಗಿ ಈ ಮನೆ ಹಿರಿಯರಾಗಿ ಜೆ.ಪಿ. ಬಾಬಾ ಗೆಲ್ಲಿ ಅಂತ ಬೇಡ್ಕೊಳ್ಳೋದು ಬಿಟ್ಟು ಆ ಭಾರ್ಗವಿ ಪರ ನಿಂತಿದ್ದಾರೆ. ಈ ಕೇಸ್ ಒಂದ್ ಮುಗಿಲಿ, ಆ ದೇವ್ರು ಇವ್ರ ಪರ ಇರಲ್ಲ, ಬಾವನು ಇವ್ರ ಪರ ಇರಲ್ಲ. ಇವ್ರ ಗತಿ ಅದೋ ಗತಿ. ಯಾಕೆ ನಗ್ತಿದ್ದೀರಾ? ನಮ್ಮ ಡ್ಯಾಡ್ ಯಾರು ಅಂತ ಗೊತ್ತಲ್ಲ? ಗೊತ್ತು, ಕಳ್ಳ ರಾಜಕಾರಣಿ. ಅವನು ಬೆಳವಣಿಗೆಗೋಸ್ಕರ ನನ್ನ ಮಗನ ತಲೆ ಕೆಡಿಸಿ 25 ವರ್ಷ ಆಯ್ತು. ಅಂತ ಮಹಾನುಭಾವನ್ನ ನಾನು ಹೇಗ್ ಮರೀಲಿ ಹೇಳು? ಇಷ್ಟರಲ್ಲೇ ಭಾರ್ಗವಿ ನಿನ್ ತಂದೆಗೆ ಬುದ್ಧಿ ಕಲಿಸ್ತಾಳೆ. ನನ್ನ ಮಗ ಜೆ.ಪಿನೂ ಬದಲಾಗ್ತಾನೆ.
ಆ ಕ್ಷಣಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ. ಅಂದ್ರೆ ಬಾವ ಸೋಲ್ಲಿ ಅಂತ ಆಸೆ ಪಡ್ತಿದ್ದೀರಾ? ಸೋಲೋದ್ರಿಂದ ನನ್ನ ಮಗ ಉದ್ಧಾರ ಆಗ್ತಾನೆ ಅನ್ಕೊಂಡ್ರೆ ಖಂಡಿತ ಆ ಸೋಲನ್ನೇ ನಾನು ಬೇಡ್ಕೊಳ್ತೀನಿ. ಇಷ್ಟು ದಿನ ಎಷ್ಟೇ ಕಷ್ಟ ಬಂದರೂ ಭಾರ್ಗವಿ ಈ ಕೇಸ್ನ ನ್ಯಾಯವಾಗಿ ನಡೆಸ್ಕೊಂಡು ಬಂದಿದ್ದಾಳೆ. ಪಾಪ ಸಂಧ್ಯಾ ಅವಳಿದ್ದಿದ್ರೆ ಅವಳಿಗಾಗಿರೋ ಮೋಸಕ್ಕೆ ನ್ಯಾಯ ಸಿಗ್ತಿರೋದನ್ನ ನೋಡಿ ಸಂತೋಷ ಪಡ್ತಿದ್ಲು. ನೀವ್ ಹೇಳ್ತಾ ಇರೋದು ನಿಜ. ಸಂಧ್ಯಾ ಇದ್ದಿದ್ರೆ ಕತ್ತೆನೇ ಬೇರೆ ಆಗ್ತಾ ಇತ್ತು. ನನ್ನ ಮಾಮ್ ಇವತ್ತು ಜೈಲಲ್ಲಿರೋ ಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಏನ್ ನೆಗದ್ ಬಿದ್ದ ನೆಲ್ಲಿಕಾಯಿ ಆಗಿರೋಳ್ ಬಗ್ಗೆ ಯೋಚನೆ ಮಾಡೋದ್ ಬಿಡು ವಂದನ. ಇವತ್ತು ಬಾವ ನಿಮ್ಮಮ್ಮನ್ನ ಬಿಡಿಸ್ಕೊಂಡ್ ಬಂದೇ ಬರ್ತಾರೆ. ಅವ್ರ ಹತ್ರ ಅದೇನೋ ಸ್ಪೆಷಲ್ ಸಾಕ್ಷಿ ಇದೆಯಂತೆ. ಏನ್ ಸಾಕ್ಷಿ? ಅಜ್ಜಿ, ಅದೆಲ್ಲ ಕೋರ್ಟಲ್ಲಿ ಗೊತ್ತಾಗುತ್ತೆ. ನಮ್ಗಿರೋ ಪವರಿಂದ ನಾವೇ ಪಡ್ಕೊಳ್ಳೋದು ಅಂತ ಮಾವ ಹಾಗೆ ಡ್ಯಾಡ್ ಪ್ರೂವ್ ಮಾಡ್ತಾರೆ. ಅಜ್ಜಿ, ಯಾವ ಪುಸ್ತಕದಲ್ಲಿಲ್ದೇ ಇರೋ ಹೊಸ ಪಾಠನ ನೀವಿವತ್ ಕಲ್ತೀರಿ. ನೋಡ್ತಾ ಇರಿ. ಸೀತೆ ಮೇಲೆ ಆಸೆ ಪಟ್ಟಿದ್ದಕ್ಕೆ ರಾಮಾಯಣನೇ ನಡೀತು. ದ್ರೌಪದಿ ಮಾನ ಕಳೆದಿದ್ದಕ್ಕೆ ಮಹಾಭಾರತನೇ ನಡೀತು. ತಾನು ತಾನು ಅಂತ ಮೆರೆದವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಯುಗ ಬದಲಾಗಿರಬಹುದು, ಆದ್ರೆ ನೀತಿ ಬದಲಾಗ್ಲಿಲ್ಲ. ಸಂಧ್ಯಾಳ ಕೂಗಿಗೆ, ಅವಳಿಗಾದ ಅನ್ಯಾಯಕ್ಕೆ ನ್ಯಾಯ ಸಿಗ್ಲೇಬೇಕು. ಅದೇನಾಗುತ್ತೋ ಕಾದ್ ನೋಡೋಣ. ಸತ್ಯಕ್ಕೆ ಜಯ ಸಿಗೋ ಹಾಗೆ ಮಾಡು ತಂದೆ. ಇದೇನ್ ಹುಚ್ಚಾಟ ಇವರೋನ? ಸಿತಾರ ಅವ್ರ ಪರವಾಗಿ ವಾದ ಮಾಡಕ್ಕೆ ಡಿಫೆನ್ಸ್ ಲಾಯರ್ ಹತ್ರ ಯಾವುದೇ ಸಾಕ್ಷಿಗಳು ಇಲ್ಲ. ಅದಕ್ಕೆ ಈ ತರ ಹೇಳ್ತಿದ್ದಾರೆ ಇವರೋನ. ಈಗಾಗ್ಲೇ ನಾನು ಹಾಜರುಪಡಿಸಿರೋ ಸಾಕ್ಷಿಗಳ ಪ್ರಕಾರ ಸಿತಾರ ಮತ್ತೆ ಶಂಕರು ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು. ಜೆ.ಪಿ. ಪಾಟೀಲ್ ಅವ್ರ ಕಡೆ ಯಾರ್ರಿ ನೀವು? ಜೆ.ಪಿ. ಏನಿದೆಲ್ಲ? ಅವರು ನನ್ನ ಕಡೆಯವರು ಮೈಲಾರ್ಡ್. ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಸರಿ, ಅದೇನೇ ಇದ್ರು ಕಟ್ಕಟಕ್ಕೆ ಬಂದು ಹೇಳಿ. ನಾನ್ ಹೇಳಲ್ಲ ಯುವರ್ ಆನರ್, ಈ ಹುಡುಗಿ ಹೇಳ್ತಾಳೆ. ಸಂಧ್ಯಾ, ನೀನ್ ಸತ್ತೋಗಿದೀಯ ಅಂತ ನಿನ್ ಮೇಲೆ ಕೇಸ್ ನಡೀತಾ ಇದ್ರೆ ನೀನೇ ಜೀವಂತವಾಗಿ ಬಂದಿದೀಯ, ನಂಬಕ್ಕೆ ಆಗ್ತಾ ಇಲ್ಲ. ಸಂಧ್ಯಾ, ಬರ್ಬೇಡಿ, ನನ್ನ ಹತ್ರ ಬರ್ಬೇಡಿ. ಜೆ.ಪಿ. ಸರ್, ನೀವಾದ್ರೂ ಹೇಳಿ, ನನ್ನ ಹತ್ರ ಬರ್ಬೇಡಿ. ಭಾರ್ಗವಿ, ಅವ್ರಿಗೆ ತೊಂದರೆ ಕೊಡಬೇಡಿ. ಮೈಲಾರ್ಡ್, ಅಪೋನೆಂಟ್ ಲಾಯರ್ ಭಾರ್ಗವಿ ಅವ್ರಿಗೆ ತಮ್ಮ ಸ್ಥಿಮಿತದಲ್ಲೇ ವರ್ತಿಸಬೇಕು ಅಂತ ದಯವಿಟ್ಟು ಕೇಳ್ಕೊತೀನಿ. ಭಾರ್ಗವಿ,
ಸತ್ಯವನ್ನೇ ಹೇಳುತ್ತೇನೆ. ಸತ್ಯನೇ ಹೇಳ್ತೀನಿ. ಸತ್ಯವನ್ನು ಬಿಟ್ಟು ಬೇರೆ ಸತ್ಯ ಬಿಟ್ಟು ಬೇರೆ ಏನು ಹೇಳಲ್ಲ, ಸತ್ಯನೇ ಹೇಳ್ತೀನಿ. ತಮ್ಮ ಹೆಸರು? ಸಂಧ್ಯಾ. ನೀವೇನು ಹೇಳಬೇಕು ಅನ್ಕೊಂತಿದ್ದೀರೋ ಧೈರ್ಯವಾಗಿ ಹೇಳಿ. ನಾನೀ ಮೊದಲು JP ಸರ್ ಮನೇಲಿ ಕೆಲಸ ಮಾಡ್ತಿದ್ದೆ ಮಹಾಸ್ವಾಮಿ. ಭಾರ್ಗವಿ ಅಕ್ಕ ನಾನು ಸತ್ತಿದ್ದೀನಿ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ರು. ವಿಕ್ಕಿ ಮತ್ತೆ ಸಿತಾರ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ. ಯಾಕೆ ಅಂದ್ರೆ ಶಕ್ತಿ ಪ್ರಸಾದ್ ಮತ್ತೆ JP ಸರ್ ಹೆಸರಿಗೆ ಮಸಿ ಬಳಿಬೇಕು ಅಂತ. ಶಕ್ತಿ ಪ್ರಸಾದ್ ಅವರು ಭಾರ್ಗವಿ ಅಕ್ಕ ಅವ್ರ ತಂದೆಗೆ ತೊಂದರೆ ಕೊಟ್ರು ಅಂತ, ಅವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಭಾರ್ಗವಿ ಅಕ್ಕನೇ ನನಗೆ ಹೀಗೆಲ್ಲ ಮಾಡೋಕ್ ಹೇಳಿದ್ದು. ನನ್ನನ್ನು ಯಾರು ಶೋಷಣೆ ಮಾಡಿಲ್ಲ ಮಹಾಸ್ವಾಮಿ. ನನಗೆ ಯಾರು ಲೈಂಗಿಕ ದೌರ್ಜನ್ಯ ಕೊಟ್ಟಿಲ್ಲ ಮಹಾಸ್ವಾಮಿ. ನನ್ನನ್ನು ಯಾರು ಅತ್ಯಾಚಾರ ಮಾಡಿಲ್ಲ ಮಹಾಸ್ವಾಮಿ. ದುಡ್ಡಿನ ಆಸೆಗೆ ಭಾರ್ಗವಿ ಅಕ್ಕ ಹೇಳಿದ್ದನ್ನೆಲ್ಲ ಒಪ್ಕೊಂಡು ಕೇಸ್ ಹಾಕ್ದೆ.